ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನಿವತ್ತು ಮಾರ್ನಿಂಗ್ ರೂಟೀನ್ ಶೇರ್ ಮಾಡ್ತಾ ಇದ್ದೀನಿ. ಫುಲ್ ಮಳೆ, ಇವಾಗಂತೂ ಫುಲ್ಲು ಬಿಸಿಲು ಮುಖಾನೇ ಇಲ್ಲ. ಮಳೆ ಯಾವಾಗಲೂ ಮಳೆ ಸುರಿತಾನೇ ಇರುತ್ತೆ. ಹಾಗೆ ಈಗ ಕೂಡ ಮಳೆ ಬರ್ತಾ ಇದೆ. ಇವತ್ತು ಶನಿವಾರ ಆಗಿರೋದ್ರಿಂದ ಗಾನು ಬೇಗ ಸ್ಕೂಲ್ಗೆ ಹೋಗ್ತಾಳೆ, ಹಂಗಾಗಿ ನಾವು ಬೇಗ ಎದ್ದಿದ್ದೀನಿ. ನಮ್ಮ ಸಿಸ್ಟರು ಎದ್ದು ಇಲ್ಲೇ ಬರ್ಕೋತಾ ಕೂತಿದ್ದಾರೆ. ಸ್ಕೂಲ್ ನಿನ್ನ ಸ್ಕೂಲ್ ಇಲ್ಲ ಇವತ್ತು. ಸ್ಯಾಟರ್ಡೆ ರಜಾ ಇರುತ್ತೆ ನಿಮಗೆ. ಸ್ಯಾಟರ್ಡೆ ಸಂಡೇ ರಜಾ. ಇವನು ಸ್ಯಾಟರ್ಡೆ ಸಂಡೇ ರಜಾ ಇರುತ್ತೆ ಸ್ಕೂಲು. ಹಾಗಾಗಿ ಇವನು ಬೇಗ ಕೂಡ್ಲಿಕ್ಕಿತ್ತೋಯ್ತು. ಅವನು ಬರಿತಾನೆ ಇರ್ತಾನೆ. ಏನು ತೋಚುತ್ತೋ ಅದನ್ನು ಬರೀತಾನೆ. ನೋಡಿ, ಸುಮ್ಮನೆ ಖಾಲಿ ಕೂತ್ಕೊಳ್ಳಲ್ಲ, ಒಟ್ನಲ್ಲಿ ಬರಿತಾನೆ ಇರ್ತಾನೆ. ಕಣೋ, ನೆನ್ನೆ ತಗೊಂಡಿರೋ ಬುಕ್ಕು ಆಲೆ ನೋಡ್ರಿಲೆ, ನೆನ್ನೆ ಕೊಟ್ಟಿರೋ ಬುಕ್ಕು ಅರ್ಧ ಮುಗಿಸ್ಬಿಟ್ಟಾನೆ. ನೆನ್ನೆ ಕೊಟ್ಟೈತಿ ಇನ್ನದನ್ನೇ ಅರ್ಧ ತುಂಬಿಸೇನ. ಸಾರಿ, ಅದು ಹೊಡೆದಿದ್ದಲ್ಲ, ನೀಟಾಗಿ ಮಾಡ್ತಿರೋದು. ಫ್ರೆಂಡ್ಸ್, ಇದು ಕೌದಿ ನೋಡ್ತಿರ್ಬೋದು ನೀವು ಇಲ್ಲಿ. ಇದು ಮಳೆಗಾಲಕ್ಕೆ ಹೊಚ್ಕೊಳ್ಳೋಕ್ಕೆ, ಚಳಿಗೆ ಹೊತ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಬೇಸಿಗೆಲಂತೂ ಹಾಸ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಇದು ಬೇಸಿಗೆಯಲ್ಲಿ ತಂಪು ಮತ್ತು ಮಳೆಗಾಲ ಚಳಿಗಾಲಕ್ಕೆ ಬೆಚ್ಚಗಿರುತ್ತೆ. ಇದು ಸೀರೆ, ಹಳೆ ಸೀರೆ ಅಥವಾ ನಮಗೆ ಇಷ್ಟ ಆಗದಿರೋ ಸೀರೆಗಳೆಲ್ಲ ಇರುತ್ತಲ್ಲ, ಅದರಲ್ಲಿ ಹೊಲಿಸ್ಬೋದು. ಅವಾಗೆಲ್ಲ ತುಂಬ ಹೊಲಿತಿದ್ರು, ಈಗೆಲ್ಲ ಕಡಿಮೆ ಆಗಿದೆ. ತುಂಬ ಚೆನ್ನಾಗಿರುತ್ತೆ ಕೌದಿ ಹೊತ್ಕೊಳಕ್ಕಂತೂ. ನಾವೀಗ ಮಳೆ ಇರೋದ್ರಿಂದ ಇದನ್ನೇ ಡೈಲಿ ಹೊಚ್ಕೋತೀವಿ ನಾವು. ಎಲ್ಲ ಹೊಡಿಬೇಕೀಗ. ನೋಡಿ ಗಾರ್ಮೆಂಟ್ ಬಾಕ್ಸಿಗೆ ಪಾಸ್ತಾ ರೆಡಿ ಆಯಿತು ನೋಡಿ. ಇವತ್ತು ಸ್ಯಾಟರ್ಡೆ ಅಲ್ವಾ, ಹಾಗಾಗಿ ಬೇಗ ಬರ್ತಾಳೆ. ಪಾಸ್ತಾ ಬೇಕು ಅಂತ ಹೇಳಿದ್ಲು, ಅವಳಿಗೋಸ್ಕರ ಇವತ್ತು ಪಾಸ್ತಾ ಮಾಡಿದ್ದೀನಿ. ಇವತ್ತು ಶನಿವಾರ ಅಲ್ವಾ, ಲಂಚ್ ಬಾಕ್ಸು ಸ್ವಲ್ಪ ಲೈಟಾಗೇ ಇರುತ್ತೆ. ಯಾಕಂದರೆ ಬೇಗ ಬಂದುಬಿಡ್ತಾಳೆ 12 ಗಂಟೆಗೆ. ಹಾಗಾಗಿ ಅವಳು ಲಂಚ್ ಬಾಕ್ಸ್ಗೆ ಪಾಸ್ತಾ ಕೇಳಿದ್ಲು, ಪಾಸ್ತಾ ಮಾಡಿ ಹಾಕಿದ್ದೀನಿ ಇವಾಗ. ಫುಲ್ ಮಳೆ ರಾತ್ರಿ ಅಲ್ಲ, ಈಗೂ ಬಂದಿತ್ತೇನು ಎಲ್ಲ ನೀರು. ಏನು ಹೂ ಕಿತ್ಕೊಂಬರ್ತೀನಿ ತಡೀಲಿ. ರೆಡ್ ಕಲರ್ ಹೂ ಬಿಟ್ಟೈತೆ. ಇದು ಸೇಮ್ ತುಂಬೆ ಹೂ ಥರ, ಆದರೆ ಕಲರ್ ಮಾತ್ರ ರೆಡ್.
ನೋಡಿ ಎಷ್ಟು ಚೆನ್ನಾಗಿದೆ. ಬಸ್ ನಂದೇ ಅದು. ಹಾಂ, ಯೂನಿಫಾರ್ಮ್ ಕೇಳ್ಕೊಂಬರ್ಬೇಕಮ್ಮ. ಹ್ಞೂ ಹ್ಞೂ ಫ್ರೆಂಡ್ಸ್, ಮನೆ ಕೆಲಸ ಎಲ್ಲ ಮುಗಿಸ್ಕೊಂಬಂದೆ. ಈಗ ತಿಂಡಿ ಮಾಡಬೇಕು. ತಿಂಡಿಗೆ ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತಂದು ಅಂದ್ಕೊಂಡಿದ್ದೀನಿ. ರೀ, ಇದು ಹಿಂಗಿರ್ತೈತೆ ಮಾತ್ರೆ ಒಳಗೆ, ಅವಾಗ ಸಣ್ಣದು ಬರ್ತಿತ್ತಲ್ಲ, ಹೌದು ತಾನೇ ಇದು. ಮತ್ತೆ ಏನಾರ ಆಗಿ ಏನಾರ ಆಗ್ಬಿಡ್ದು ಆಮೇಲೆ ಮಾತ್ರೆ ತೊಗೊಂಡು. ಫ್ರೆಂಡ್ಸ್, ಇದು ಎಸಿಡಿಟಿ ಮಾತ್ರೆ ಅಂತೆ. ಫ್ರೆಂಡ್ಸ್, ಇದು ಎಸಿಡಿಟಿ ಮಾತ್ರೆ ಅಂತೆ. ಗೊತ್ತಿಲ್ಲ, ಮುಂಚೆ ಚಿಕ್ಕದು ಬರೋದು ವೈಟ್, ನಾನು ಇದು ಬೇರೆ ನೋಡ್ತಾ ಇರೋದು. ಎರಡು ದಿನದಿಂದ ಎದೆ ತುಂಬ ಉರಿತಾ ಇದೆ. ಹಾಗಾಗಿ ಮೋಸ್ಟ್ಲಿ ಎಸಿಡಿಟಿ ಆಗಿರಬೇಕು ಅಂತಂದು ಮಾತ್ರೆ ತೊಗೊಂಡಿದ್ದೀನಿ. ಗೊತ್ತಿಲ್ಲ, ಇವಾಗ ಎದೆ ಉರಿ ಬಂದರೆ ಹೋಗ್ಬಿಡ್ತಾರೆ ಕೆಲವೊಬ್ರು. ಹಾಗಾಗಿ ಬಿಸಿನೀರು ಕಾಯಿಸ್ಕೊಂಡು ಬಿಸಿನೀರಲ್ಲಿ ಮಾತ್ರೆ ತೊಗೊಂಡಿದ್ದೀನಿ. ಈಗ ತಿಂಡಿಗೆ ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತಂದು ಅಂದ್ಕೊಂಡಿದ್ದೀನಿ. ಅಂದ್ಕೊಳ್ಳೋದೇನು, ಶಾವಿಗೆ ಉಪ್ಪಿಟ್ಟೇ ಮಾಡಬೇಕು ಇವತ್ತು. ಫ್ರೆಂಡ್ಸ್, ನನಗೆ ಏನಾರ ಆದರೆ ನಮ್ಮ ಮನೆಯವರೇ ಅದಕ್ಕೆ ಕಾರಣ. ಯಾಕಂದರೆ ಯಾವುದೋ ಒಂದು ಮಾತ್ರೆ ಕೊಟ್ಬಿಟ್ಟಿದ್ದಾರೆ, ಅದಕ್ಕೆ ಸಾಕ್ಷಿ ವಿಡಿಯೋ. ಯಾಕಂದರೆ ನಾನು ವಿಡಿಯೋ ಮಾಡ್ತಾನೆ ಮಾತ್ರೆ ತೊಗೊಂಡಿದ್ದೀನಲ್ವ, ನನಗೇನಾರ ಆದರೆ ನಮ್ಮ ಮನೆಯವರೇ ಅದಕ್ಕೆ ಕಾರಣ ಆಗ್ತಾರೆ. ಅವ್ರು ನಂಬಿ ನಾನು ಮಾತ್ರೆ ತೊಗೊಂಡಿದ್ದೀನಿ.
48 ಡೈರಿ ಹಾಲ ನಂದಿನಿ ಪ್ಯಾಕೆಟ್ ಹಾಲ 52 1 ಲೀಟ್ರಿಗೆ ಯಾರು ಮುರಿದು ಹಾಕಿದ್ರು ಮತ್ತು ನೀ ಅಪ್ಪ ಮತ್ತು ಯಾರಾದರೂ ಬೈತಾರೆ ಹಾಳು ಮಾಡಿದ್ರೆ ಯಾರಿಗೆ ಬೈದಿದ್ದು ಅವನಿಗ ನಿನಗ ಅವನಿಗ ಶಾವಿಗೆ ಹಾಕ್ಕೊಡ್ಲಿ ಡಂಗ್ರ ಹೊಡಿಬೇಕು ನಮ್ಮ ಶಾಣೆ ಅಲ್ಲ ಇಲ್ಲೇ ಬಾ ಫ್ರೆಂಡ್ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಕಡೆ ಪದ್ರಿನ ಚಪಾತಿ ಯಾವ ಥರ ಮಾಡ್ತಾರೆ ಅನ್ನೋದನ್ನು ತೋರಿಸ್ತೀನಿ. ಈಗ ಒಂದು ಚಪಾತಿನಾಗೆ ನಾವು ಎಷ್ಟು ಹಿಟ್ಟು ತೊಗೊತೀವೋ ಅದೇ ಸೇಮ್ 2 ಭಾಗ ಮಾಡ್ಕೋಬೇಕು. ಒಂದು ಚಪಾತಿಗೆ ತೊಗೊಳ್ಳೋಷ್ಟು ಹಿಟ್ಟನ್ನು 2 ಭಾಗ ಮಾಡಿಕೊಂಡು ಚಿಕ್ಕದಾಗಿ ಲಟ್ಟಿಸ್ಕೋಬೇಕು. ಫಸ್ಟ್ ಈ ಥರ ಚಿಕ್ಕದಾಗಿ ಲಟ್ಟಿಸ್ಕೊಂಡಾದಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಸವರಬೇಕು. ಎಣ್ಣೆ ಚೆನ್ನಾಗಿ ಸವರಿದ್ರೆ ಮಾತ್ರ ಇದು ಪದ್ರ ಬಿಟ್ಕೊಳ್ಳುತ್ತೆ. ಆಮೇಲೆ ಈ ಥರ ಒಂದ್ರ ಮೇಲೆ ಒಂದು ಹಾಕಬೇಕು. ಹಾಕಿ ಇವಾಗ ಚೆನ್ನಾಗಿ ಲಟ್ಟಿಸ್ಬೇಕು. ಒಂದು ಕಡೆ ದಪ್ಪ ಒಂದು ಕಡೆ ತೆಳ್ಳಗೆ ಅಥವಾ ಅಂಚು ದಪ್ಪ ಹಿಂಗೆ ಲಟ್ಟಿಸ್ಬಾರ್ದು, ಕ್ಲೀನಾಗಿ ಲಟ್ಟಿಸ್ಕೋಬೇಕು. ನಾವು ಒಂದು ಚಪಾತಿ ಮಾಡೋದಕ್ಕೆ ಹಿಟ್ಟು ತೊಗೊತೀವಲ್ಲ ಸೇಮ್ ಅಷ್ಟೇ ತೊಗೊಂಡ್ರೆ ಸಾಕಾಗುತ್ತೆ. ಅದರಲ್ಲೇ 2 ಉಳ್ಳಿ ಮಾಡ್ಕೋಬೇಕು, 2 ಚಪಾತಿಗೆ ಆಗುವಷ್ಟು ಮಾಡ್ಕೋಬೇಕು. ನಾವು ದಂಡಿನ ಕ್ಲೀನಾಗಿ ಲಟ್ಟಿಸ್ಕೋಬೇಕು, ದಪ್ಪ ಬಿಡಬಾರ್ದು.
ನಾನಿವತ್ತು ಆ್ಯಕ್ಚುಲಿ ಸಿಂಗಲ್ ಚಪಾತಿ ಮಾಡ್ತಾ ಇರೋದು. ನಾನು ಉತ್ತರ ಕರ್ನಾಟಕದ ಕಡೆ ಯಾವ ಥರ ಮಾಡ್ತಾರೆ ಅನ್ನೋದನ್ನು ತೋರಿಸೋದಕ್ಕೆ ನಾನು ನಿಮಗೆ ತೋರಿಸ್ತಾ ಇರೋದು. ನೋಡಿ, ಆಲ್ರೆಡಿ ಹೆಂಚಿಗೆ ಹಾಕಿದ ತಕ್ಷಣವೇ ಇಲ್ಲಿ ಓಪನ್ ಆಗಿದೆ ಚಪಾತಿ. ಈ ಥರ ಬಟ್ಟೆಯಿಂದ ಹಚ್ಕೋದ್ರಿಂದ ಚಪಾತಿ ಕ್ಲೀನಾಗಿ ಬೇಯುತ್ತೆ, ಹಸಿ ಬಿಸಿ ಆಗಲ್ಲ. ನೋಡಿ, ಚಪಾತಿ ಆಗಲೇ ಇಲ್ಲೇ ಓಪನ್ ಆಗಿದೆ, ನೋಡ್ತಿರ್ಬೋದು. ಅವ್ರಿಗೆ ಬೇಯಿಸೋವಾಗಲೇ ಓಪನ್ ಆಗಿಬಿಡುತ್ತೆ ಚಪಾತಿ. ಅಷ್ಟು ಚೆನ್ನಾಗಿ, ಅಷ್ಟು ಸ್ಮೂತಾಗಿ ಬರುತ್ತೆ ಇದು. ಇಲ್ಲಿ ನೋಡ್ತಿರ್ಬೋದು, ಚಪಾತಿ ಬೇಯಿಸೋವಾಗಲೇ ಓಪನ್ ಆಗಿದೆ. ಇವಾಗ ನಾನು ಅದಕ್ಕೆ ತುಪ್ಪನ ಹಚ್ತೀನಿ. ನೀವು ಎಣ್ಣೆ ಹಾಕಿನೂ ಬೇಯಿಸ್ಕೋಬೋದು. ಬೇಯಿಸೋವಾಗಲೇ ನಾನು ಬೇಯಿಸಿದ ಮೇಲೆ ತುಪ್ಪನ ಹಚ್ತಾ ಇದ್ದೀನಿ ಅದಕ್ಕೆ.